ಅವರ ಅಧಿಕಾರ ಇದರ ಲೇಖಕರ ಗಿರೀಶ್. ಇವರ ಕಿರುಪರಿಚಯ ನಿಮ್ಮ ಪುಸ್ತಕದಲ್ಲಿ ಇದೆ ನೋಡೋದು. ಬಹುಭಾಷೆಗಳನ್ನು ಬಲ್ಲ ಹಿರಿಮೆಯ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡ್ ಅವರು 1918 ಮೇ 19 ಮಹಾರಾಷ್ಟ್ರದ ಮಾಥೇರಾದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು. ಆಡಳಿತ ಆಯುಷ್ಯ ಇವರ ಆತ್ಮಕಥೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸಿರುವ ಜೊತೆಗೆ ಅಭಿನಯಿಸಿದ್ದಾರೆ. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇವರ ಗೊತ್ತಿಲ್ಲ. 1938 ಮೇ 19 ಮಹಾರಾಷ್ಟ್ರದ ಮಾಥೇರಾನ ಎನ್ನುವಂತ ಹಳ್ಳಿಯೊಳಗ ಜನಿಸಲಾಯಿತು. ಇವರು ಬರೆದಿರುವಂತಹ ಅತಿ ಹೆಚ್ಚು ಪ್ರಸಿದ್ಧ ನಾಟಕಗಳಂತಂದ್ರೆ ಯಯಾತಿ, ತುಘಲಕ್, ಹಯವದನ, ತಲೆದಂಡ, ಅಂಜು ಮಲ್ಲಿಗೆ, ನಾಗಮಂಡಲ, ಹೀಗೆ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಆಡಳಿತ ಆಯುಷ್ಯ ಅನ್ನುವುದು ಇವರ ಒಂದು ಆತ್ಮ ಕಥನ. ಮುಂದೆ ಇವರು ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಅನೇಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಪಡೆದಿರುವಂತ ಶ್ರೀಯುತರು ನಾಟಕಗಳನ್ನು ಅಷ್ಟೇ ಅಲ್ಲದ ಚಲನಚಿತ್ರದಲ್ಲಿಯೂ ಕೂಡ ನಿರ್ದೇಶಕರಾಗಿ ನಟನೆಯಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಪ್ರಸ್ತುತ ಈ ಅಧಿಕಾರ ಎನ್ನುವಂತ ಈ ಭಾಗವನ್ನ ಅವರ ತಲೆದಂಡ ಅನ್ನುವಂತ ನಾಟಕದಲ್ಲಿ ಇದನ್ನ 3ನೇ ದೃಶ್ಯ ಭಾಗದಿಂದ ಆಯ್ದು ನಮ್ಮ 9ನೇ ತರಗತಿಗೆ ಇದನ್ನ ನಿಗದಿಪಡಿಸಿದ್ದಾರೆ ಅನ್ನೋದು ನಿಮಗೆ ಇಷ್ಟು ಗೊತ್ತಿರಲಿ. ಅಂದ್ರೆ ಈ ಪಾಠದಿಂದ, ಈ ಗದ್ಯ ಭಾಗದಿಂದ ಅಥವಾ ಅಧಿಕಾರ ಎನ್ನುವಂತ ಈ ಗದ್ಯ ನಮಗೆ ಏನ್ ಹೇಳ್ಕೊಡ್ತಾ ಇದೆ ಅನ್ನೋದು ಬೇಕಿದೆ. ಹಾಗಿದ್ಮೇಲೆ ಒಂದಿಷ್ಟು ಆಶಯ ಅಂತ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ? ನೋಡೋಣ ಏನಿಲ್ಲ ಪ್ರವೇಶ ಅಂತ ಯಾಕಂದ್ರೆ ಪ್ರವೇಶಲ್ಲಿ ನೋಡು. ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು. ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ಆಗ ಸಮಾಜ ಸುಧಾರಕರ, ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತದೆ. 12ನೇ ಶತಮಾನದ ಶರಣ ಚಳುವಳಿಯ ಹೊತ್ತಲು ನಡೆದ ಇಂತಹ ಒಂದು ದುರಂತವು ಕರ್ನಾಟಕ ತಲೆದಂಡ ನಾಟಕದ ವಸ್ತು. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆಯ ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಇವರ ನಡುವಿನ ಘರ್ಷಣೆಯ ಬೆಂಕಿಗೆ ಒಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ. ಇಡೀ ಈ ಪಾಠದ ಪ್ರವೇಶ ಏನ್ ಹೇಳ್ತಾ ಇದೆ ಅಂದ್ರೆ ಫಸ್ಟ್ ನೋಡ್ಕೊಳ್ಬೇಕು. ಸಮಾಜದಲ್ಲಿ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಸಮಾಜಮುಖಿಯಾಗಿ ಆ ವ್ಯಕ್ತಿ ಹೋಗ್ತಾ ಇದ್ದ ಅಂತಂದ್ರೆ ಅವನಿಗೆ ಅನೇಕ ಎಡರು ತೊಡರುಗಳು ಎದುರಾಗುವಂಥದ್ದು ಸ್ವಾಭಾವಿಕ.
ಹಾಗೆ ಕೆಲವೊಂದಿಷ್ಟು ಸಂಪ್ರದಾಯವಾದಿಗಳ ವಿರೋಧವನ್ನು ಕೂಡ ಆ ವ್ಯಕ್ತಿ ಕಟ್ಕೊಳ್ಬೇಕಾಗತ್ತೆ. ಹೀಗೆ ಸಂಪ್ರದಾಯ ವಿರೋಧಿಗಳ ಆ ವಾದದ ಮಧ್ಯದಲ್ಲಿ ಆತ ಎಲ್ಲವನ್ನ ಪಡೆದುಕೊಂಡು ಮೇಲಕ್ಕೆ ಏನಾಗಬೇಕಾಗಲ್ಲ ಎದ್ದಿರಬೇಕಾಗುತ್ತೆ ಅಂತ. ಅದು ಇರ್ಬೋದು, ನಾನು ಮಾಡುವಂತಹ ಕೆಲಸ, ನಾನು ಮಾಡುವಂತಹ ಕಾರ್ಯ ಇದು ಆತ್ಮತೃಪ್ತಿಯಾಗಿದೆ, ಈ ಸಮಾಜಕ್ಕೆ ಒಳ್ಳೇದಿದೆ ಅಂತ ತನ್ನಷ್ಟಕ್ಕೆ ತನಗೇ ಗೌರವ ಇರಬಹುದು, ಇರ್ಲಿಕ್ಕಿಲ್ಲ ಅಂತಲ್ಲ. ಆದ್ರೆ ಸಂಪ್ರದಾಯವಾದಿಗಳು ಆತನ ಸದಾ ಹೆಜ್ಜೆ ಹೆಜ್ಜೆಗೂ ಏನ್ ಮಾಡ್ತಾರೆ, ಅವನಿಗೆ ಅಡೆತಡೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಅದೇ ತೆರನಾಗಿ 12ನೇ ಶತಮಾನದಲ್ಲಿ ಬರುವಂತ ಈ ಶರಣ ಚಳವಳಿಯ ಸಂದರ್ಭದೊಳಗ ಅವತ್ತಿನ ಕಾಲಘಟ್ಟದಲ್ಲಿಯೂ ಕೂಡ ಸಮಾಜ ಸುಧಾರಣೆ ಮಾಡಲಿಕ್ಕೆ ಹೊರಟಂತ ಅನೇಕರಿಗೆ ಸಂಪ್ರದಾಯವಾದಿಗಳ ವಿರೋಧ ಹೇಗೆ ವ್ಯಕ್ತವಾಯಿತು ಅನ್ನೋದನ್ನ ಈ ಗದ್ಯದ ಮೂಲಕ ಒಂದಿಷ್ಟು ತಿಳ್ಕೊಳ್ಬಹುದು. ಮುಂದೆ ಒಬ್ಬ ರಾಜ ಅಂದ್ರೆ ದೊರೆ ಅಂತಂದ್ರೆ ರಾಜ, ಆ ದೊರೆ ನಾಡನಾಡ್ತಕ್ಕಂಥ ದೊರೆಗೆ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ. ರಾಜನ ಕೆಳಗಿರ್ತಾರೆ, ಅಧಿಕಾರಿಗಳಿರ್ತಾರೆ. ಅಂದ್ರೆ ಅಂತ ದೊರೆಯ ಕೆಳಗಿರ್ತಕ್ಕಂಥ ಅಧಿಕಾರಿನೇ ರಾಜನನ್ನ ಎಚ್ಚರಿಸುವಂತಹ ಕೆಲಸವನ್ನ ಈ ಪಾಠದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಸವಣ್ಣನವರ ಕೆಲಸವನ್ನ ಮಾಡ್ತಾರೆ. ಬಸವಣ್ಣನವರು ಆ ಕೆಲಸ ಮಾಡ್ತಾ ಇದ್ರು ಕೂಡ ರಾಜನಿಗೆ ಒಂದಿಷ್ಟು ವ್ಯಾಮರಿಸುವಂತಹ, ರಾಜನ ದೃಷ್ಟಿಯನ್ನು ಬೇರೆ ಕಡೆಗೆ ವಹಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಯಾರಪ್ಪ ಅಂತಾರೆ ಮಧ್ಯವರ್ತಿ ಮಂಚಣ್ಣ. ನಾವು ಬ್ರೋಕರ್ ಅಂತ ಕರಿತೀವಿ ಅಥವಾ ಮಿಡಿಯೇಟರ್ ಅಂತ ಕರಿತೀವಿ. ಈ ವ್ಯಕ್ತಿ ಏನ್ ಮಾಡ್ತಾರ, ರಾಜನ ಪಥವನ್ನೇ ಏನ್ ಮಾಡ್ತಾರ, ಅವನು ತಪ್ಪಿಸ್ತಾ ಇರ್ತಾನೆ, ಅಡ್ಡದಾಗ ಅವನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಂತ ನಿಟ್ಟಿನೊಳಗ ಏನ್ ಮಾಡ್ಬೇಕು ರಾಜನಾಗಿರ್ತಕ್ಕಂಥವನು, ಏನ್ ಮಾಡಬಾರ್ದು ಅನ್ನುವಂತಹ ಈ ಪಾಠ ನಮಗೆ ತಿಳಿಸ್ಕೊಡ್ತಾ ಇದೆ. ಜೊತೆಗೆ ಈ ಪಾಠದ ಭಾಷಾ ಶೈಲಿ ಹೇಗಿದೆ ಅಂತಂದ್ರೆ ನಮ್ಮ ಕಡೆಯ ಆಡು ಭಾಷೆಯ ಶೈಲಿ ಒಳಗನೆ ಈ ಪಾಠ ಇರುವಂತದ್ದು. ನಮಗಲ್ಲಿ ಮೊದಲಿಗೆ ನೀವೆಲ್ಲರೂ ಕೂಡ ಆರಂಭದಲ್ಲಿ ಬ್ರಾಕೆಟ್ ನಲ್ಲಿ ಹಾಕಿದ್ದಾರೆ. ಅರಮನೆಯ ಇನ್ನೊಂದು ಭಾಗ ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡ್ತಾ ಇದ್ದಾನೆ. ಬಾಗಿಲಲ್ಲಿ 4-5 ಉಳಿಗದವರು ಏನ್ ಮಾಡಿದಾರ, ಗುಂಪು ಕಂಟಿ ನಿಂತಿದ್ದಾರೆ. ಈ ಕಾನ್ಸೆಪ್ಟ್ ಗೊತ್ತಿಲ್ಲ. ಒಂದ್ ಕಡೆ ಅರಮನೆ ಇದೆ, ಒಂದ್ ಕಡೆಗೆ ಅರಮನೆ, ಇನ್ನೊಂದು ಕಡೆ ಯಾರಿದಾರ ಬಸವಣ್ಣ. ಬಸವಣ್ಣ ಯಾರ ಜೊತೆ ಕುತ್ಕೊಂಡ, ಮುದುಕಿಯ ಜೊತೆಗೆ ಕುತ್ಕೊಂಡ. ಮುದುಕಿ ಜೊತೆ ಕುತ್ಕೊಂಡಾಗ ಅಲ್ಲಿ ಬಾಗಿಲೊಳಗ ಒಂದ್ 4-5 ಜನ ಉಳಿಗದವರು ಅಂತಂದ್ರು. ಉಳಿಗದವರು ಅಂತಂದ್ರ ರೈತರು ಅಂತ ಕರಿತೀವಿ. ಉಳಿಗದವರು ಅಂತಂದ್ರ ರೈತಾಪಿ ವರ್ಗದವರು ಅಂತಂದ್ರು. ಅಥವಾ ಏನೋ ರಾಜನ ಹತ್ತಿರ ತಮ್ಮ ಏನೋ ಬೇಡಿಕೆಗಳನ್ನ, ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕಾಗಿ ಬಂದಿರುವಂತ ಒಂದಿಷ್ಟು ಜನ ಕೃಷಿಕ ಜನಾಂಗದವರು ಅಲ್ಲಿ ನಿಂತುಕೊಂಡಿದ್ರು ಅಂತಂದ್ರು. ಸರಿ, ಬಸವಣ್ಣ ಸ್ಟಾರ್ಟ್ ಮಾಡ್ತಾರೆ. ಏನು, ಗುಡ್ಡೆವ್ವ ನಿನ್ನ ಸಸಿ ಇನ್ನು ಸಣ್ಣ ಹಾಕಿ ಅಂದಾಗ ನೀ ಸ್ವಲ್ಪ ಸುಧಾರಿಸ್ಕೊಳ್ಬೇಕವೇ, ನನ್ನ ಮಾತ ಕೇಳಾಗಿದ್ರೆ ಒಂದ್ ಹೇಳ್ತೇನೆ ಅಂತಂದ್ರು. ಸಂಭಾಳಿಸ್ಕೋ ಆಯ್ತು. ಹೆಂಗಿದೆ ಬಸವಣ್ಣ ಯಾರಿಗಾಗತ್ತನ, ಬಸವಣ್ಣ ಮುದುಕಿ ಎಲ್ಲಿ ಕುಂತಾರ, ಅಲ್ಲಿ ಐತಿ, ಇನ್ನೊಂದ್ ಕಡೆ ಮೂಲವಾಗಿ ಕುತ್ಕೊಂಡ ಮಾತಾಡಕತ್ತಾರ. ಈಗ ಬಸವಣ್ಣ ಯಾರಿಗೆ ಹೇಳಕತ್ತಾನ, ಮುದುಕಿ. ಮುದುಕಿ ಹೆಸರಲ್ಲಿ ಗುಡ್ಡವ್ವ ನಿನ್ನ ಸಸಿ ಇನ್ನು ಏನಾಗಾರ ಸಣ್ಣ. ಯಾಕಂದ್ರೆ ಗುಡ್ಡವ್ಗ ಸಸಿ ಕಂಪೇರ್ ಮಾಡಿದ್ರೆ ವಯಸ್ಸಿನ ದೊಡ್ಡವ್ರು ಯಾರಾಗಾರ, ಗುಡ್ಡವ್ವ. ಸಸಿ ಏನಾಗಾರ ಅವಳಿನ ಚಿಕ್ಕವಳು, ಹಾಗೆ ಸಣ್ಣ ಅಂದಾಗ ನೀನು ಸ್ವಲ್ಪ ಏನ್ ಮಾಡ್ತಾರ, ಸಂಭಾಳಿಸ್ಕೊಳ್ಬೇಕೇ ಅಂತಂದ್ರೆ. ಸಂಭಾಳಿಸ್ಕೊಳ್ಬೇಕು ಅಂತಂದಾಗ ಅವಳು ಏನೇ ತಪ್ಪು ಮಾಡಿದ್ರು ಕೂಡ ನೀನವನ್ನ ಸಹಿಸ್ಕೊಳ್ಬೇಕು. ಸಣ್ಣ ಸಣ್ಣದಕ್ಕೂ ಕೂಡ ಅವಳನ್ನ ಗಲಾಟೆ ಮಾಡೋದು ಈಗ ಅದು ಯೋಗ್ಯ ಅಲ್ಲ, ಹಾಗಾಗಿ ಸುಧಾರಿಸ್ಕೊಳ್ಬೇಕು ಅಂತ ಏನ್ ಮಾಡ್ತಾನೆ ಹೇಳ್ತಾನೆ. ಈಗ ಹೇಳ್ತಾ ಮುಂದೆ ನನ್ನ ಮಾತು ಕೇಳಂಗಿದ್ರೆ, ನನ್ನ ಮಾತನ್ನ ನೀನು ಕೇಳಂಗಿದ್ರೆ ನಾನು ಒಂದ್ ಮಾತನ್ನ ಹೇಳ್ತೇನೆ. ಯಾರು ಹೇಳಿದ್ರು, ಬಸವಣ್ಣ ಹೇಳ್ತಾನೆ. ಬಸವಣ್ಣ ಹೇಳ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿದೆ, ಹಳ್ಳಿ ಒಳಗ ಇದು ಆಗ್ತಕ್ಕಂಥ ವಿಚಾರಗಳು. ನೋಡಪ್ಪ, ಇಬ್ರು ಕಿತ್ತರ ಬೇಡ, ಇಬ್ರು ಇಲ್ಲಿವ್ರಿಗೆ ಹೆಂಗಿದ್ರಿ, ಲವಾಕುಶ ಇದ್ದಂಗಿದ್ರಿ, ರಾಮ ಲಕ್ಷ್ಮಣ ಇದ್ದಂಗಿದ್ರಿ, ಏಕಚೂಳ. ನೀವು ಈಗ
ಕಿತ್ತಾಡ್ಕಂತ ಕೂತ್ಕೊಂಡ್ರಿ ಅಂತಂದ್ರೆ ಊರ್ ಮಂದಿ ನಿಮ್ಮನ್ನ ನೋಡಿ ಏನ್ ಮಾಡ್ತಾರೆ, ನಗ್ತಾರೆ. ನನ್ನೊಂದು ಕಿವಿ ಮಾತು ಹೇಳ್ತೀನಿ, ನನ್ನ ಮಾತು ಕೇಳ್ಬೇಕು ನೀವು ಅಂತ ಹೇಳ್ತಾರೆ. ನನ್ನ ಮಾತು ಕೇಳಬೇಕ್ರೆ ಹೇಳ್ತೀನಪ್ಪ ಅಂತ ಹೇಳ್ತಾರೆ. ಹಂಗೆ ಇಲ್ಲಿ ಬಸವಣ್ಣ ಯಾರಿಗೆ ಹಾಕ್ತಾನ, ಮುದುಕೇಶನಗರ ಗುಡ್ಡವ್ವ ಮುದುಕಿ ಹೇಳ್ತಾರ, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ, ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ. ಯಾಕಂದ್ರೆ ನೀನು ಹೇಳಿದಂತ ನಮ್ಗೆ ಗೊತ್ತು. ನಿನ್ ಮಾತು ಅಂದ್ರೆ ಏನಾಗಲ್ಲ, ಲಕ್ಷ್ಮಣ ರೇಖೆ ಇದ್ದಾಗ ಒಂದ್ಸಲ ಗೀಟ್ ಹೊಡೆದ್ರೆ ಯಾರು ದಾಟಂಗಿಲ್ಲ. ಅಷ್ಟು ಕಣ್ ತುಂಡ ನಿನ್ನ ನೇರವಾಗಿ ಹೇಳ್ತಿದ್ದಿ, ನಿನ್ ಮಾತು ತೆಗೆದಾಗ ಸಾಧ್ಯನೇ ಇಲ್ಲಪ್ಪ ಬಸಣ್ಣ ಅಂತಂದ ಮುದುಕಿ. ಬಸಣ್ಣ ಹೇಳ್ತಾನ, ನಿನ್ನ ಧ್ವನಿ ಬಹಳ ಚಂದ ಅದ ಅಂತ ಕೇಳಿನಿ, ಹೌದಾ? ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡ್ತಿ ಅಂತ ಯಾರು ಹೇಳಿದ್ರೆ ಈಗ? ಯಾರಿಗೆ? ಮುದ್ಕಿ ಹೇಳ್ತಾರೆ. ಮುದ್ಕಿ ಹೇಳ್ತಾರೆ, ಏ ಮುದ್ಕಿ ಏನಾರ ನಿನ್ನ ಧ್ವನಿ ಬಹಳ ಚಂದ ಏನಾಗದು ಅದ ಅಂತ ನಾನು ಹೇಳಿದ್ದೇನೆ. ಬಹಳಷ್ಟು ಸೊಗಸಾಗಿ ರಾಗವಾಗಿ ನಿನ್ನ ಹಾಡ್ತಿ ಅಂತ ನಾನು ಬೇರೆಯವರಿಂದ ಕೇಳಿ ತಿಳ್ಕೊಂಡಾಗಿದೆ, ಹೌದಾ ಅಂತ ಕೇಳಿದ. ಮಾದರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡ್ತಿ ಅಂತ ಮಾದರ ಚೆನ್ನಯ್ಯ. ಯಾಕಂದ್ರೆ ಮಾದರ ಚೆನ್ನಯ್ಯ ಏನಾಗರ ಅವರು ಕೂಡ ಒಬ್ಬ ವಚನಕಾರರು ಅಂತ, ಅವರು ಕೂಡ ಒಬ್ಬ ವಚನಕಾರ. ಯಾಕಂದ್ರೆ ಅಂತ ಒಬ್ಬ ವಚನಕಾರನ ವಚನಗಳನ್ನ ನೀ ತುಂಬಾ ಸುಂದರವಾಗಿ ಹಾಡ್ತಿ ಅಂತ ಇನ್ನೊಂದು ಮಾತು ಇತ್ತು. ಅಷ್ಟೊತ್ತಿಗೆ ಮುದುಕಿ ಸ್ಟಾರ್ಟ್ ಮಾಡ್ಕೊಂಡು ಮುದುಕಿ ಮಾಡಿದ್ರ, ಅಯ್ಯೋ ಅಂತಂದ್ರೆ ಅಯ್ಯ ನಿಮ್ಗೆ ಯಾರು ಹೇಳಿದ್ರನ್ನ ನಾನ್ ಚಂದಾಗಿ ರಾಗವಾಗಿ ಹಾಡ್ತೀನಿ ಅನ್ನೋದನ್ನ ನಿನಗೆ ಯಾರು ಹೇಳಿದ್ರು ಅಂತ ಬಸವಣ್ಣ ಮುದುಕಿ ಹೇಳಿ. ಆ ಬಸವಣ್ಣ ಹೇಳ್ತಾನೆ, ಹಾಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಪಿಸು, ಆಕಿ ನೋಡಿಕೊಳ್ಳಲಿ ಬಿಡದನ್ನ. ನೀ ಸಂಗಯ್ಯನ ಮಹಾಮನಿಗೆ ಬಾ, ಬರ್ತೀಯಾ ಅಂತ ಯಾರು ಕೇಳಿದ್ರ? ಹೆಸರ ಕೇಳ್ತಾನೆ. ಯಾರಿಗೆ? ಮುದುಕಿಗೆ ಎರಡು ರೀತಿಯಿಂದ ಸಸಿಯನ್ನು ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಸಸಿಗೆ ಹೆಂಗ್ ಜವಾಬ್ದಾರಿ ಕೊಟ್ಟು ಅವಳನ್ನ ಸಣ್ಣಕ್ ಮಾಡ್ಬೇಕು ಒಂದ್ ಕಡೆ. ಇನ್ನೊಂದು ಕಡೆ ಮುದುಕಿ ಒಂದಿಷ್ಟು ಹೋಗ್ಬೇಕಂದ್ರ ಉಪದೇಶವನ್ನ ಅವನಿಗೆ ಹೇಳ್ಬೇಕಾಗಿದೆ. ಅದಕ್ಕೆ ಅವ್ನು ಹೇಳ್ತಾನೆ, ನೋಡು ಹ್ಯಾಂಗಾರ ಒಂದೆರಡು ದಿನ ಮಟ್ಟಿಗೆ, ಹ್ಯಾಂಗಾರ ಅಂದ್ರೆ ಹೇಗಾದ್ರೂ ಆಗ್ಲಿ ಒಂದೆರಡು ದಿನ ಮಟ್ಟಿಗೆ ನೀನೇ ಮಾಡ್ಬೇಕಂದ್ರ ನಿನ್ನ ಮನಿ ನಿನ್ನ ಸಸಿ ಕೈಯಾಗ ಒಪ್ಪಿಸು. ಮನಿ ತಗೊಂಡು ಹೋಗಿ ಹಿಡ್ಕಾಂತ ಕೊಡಕ್ ಬರುತ್ತೆ ಇಲ್ಲ, ಅದರ ಜವಾಬ್ದಾರಿಯನ್ನ ಮನೆಯ ಅಧಿಕಾರವನ್ನ ಒಂದೆರಡು ದಿನ ಮಟ್ಟಿಗೆ ಯಾಕೆ ಕೊಡ್ಬೇಕಂದ್ರೆ ನಿನ್ನ ಸಸಿ ಕೈ ಕೊಡುವ ಆಯ್ಕೆ ನೋಡ್ಕೊಳ್ಳಿ ಬಿಡದನ್ನ. ನೀ ಸಂಗಯ್ಯನ ಮಹಾಮನಿಗೆ ಬಾ, ಬರ್ತೀಯಾ ಅಂತ ಕೇಳಿದ. ಸಂಗಯ್ಯನ ಮಹಾಮನಿ ಅಂತಂದ್ರ ವಚನಕಾರರೆಲ್ಲರೂ ಒಂದು ಕಡೆ ಕೂಡಿ ಕಲಿತುಕೊಳ್ಳುವಂತ ಒಂದು ಸ್ಥಳ. ಅಂತಹ ಆ ಮನೆಗೆ ನೀನು ಬರ್ತೀಯಾ ಅಂತ ಮಾಡ್ತಾನೆ ಬಸವಣ್ಣ ಮುದುಕಿನ ಕೇಳಿದ. ಅದಕ್ಕೆ ಮುದುಕಿ ಹೇಳ್ತಾಳ, ನಿನ್ನ ಮನೆಗೆ, ಯಾಕಂದ್ರೆ ಮುದುಕಿ ಗೊತ್ತಿಲ್ಲ ಯಾವ ಮನೆಯಾಗಾರ ಮಹಾಮನಿಯ ಇದೆ ಅನ್ನೋದು ಮುದುಕಿಗೆ ಗೊತ್ತಿಲ್ಲ. ಹಾಗಾಗಿ ಮುದುಕಿ ಹೇಳ್ತಾಳ, ನಿನ್ನ ಮನೆಗೆ ನಾವಲ್ಲಪ್ಪ, ಅಲ್ಲಿ ನೀ ದಲಿತರನ್ನೆಲ್ಲ ಕರೆಸ್ಕೊಂತೀಯಂತೆ ಅವರ ಸಂಗಾಟ ಉಳ್ಕೊಂಡು. ನಾವಲ್ಲಪ್ಪ ನಿನ್ನ ಮನೆಗೆ ಅಂತ ಕೇಳಿದ್ದು, ನಾವಲ್ಲಪ್ಪ ನಾ ಬರಂಗ ಅಂತ ಹೇಳಿದ್ದು. ಅಲ್ಲಿ ನೀನು ಎಲ್ಲ ಕೆಳವರ್ಗದ ಜನರನ್ನ ಕೊಂಡಿಸ್ಕೊಂಡು ನೀನು ಕುತ್ಕೊಂತಿ ಅಂತ. ಹಾಗಾಗಿ ನಾನು ಅವರ ಸಂಗಾಟ ನಾನು ಒಳ್ಳೆ ಅನ್ನೋದೊಳಗೆ ಮುದುಕಿ ಮಾತಾಡಂಗಾರ ಹೇಳಿದ್ದು. ಹೀಗೆ ಮುದುಕಿ ಹೇಳುತ್ತಿದ್ದ ಹಾಗನೆ ಬಸವಣ್ಣ ಹೇಳ್ತಾನ, ಅವರು ಬರ್ತಾರಂದೇನೋ ಕರೆ, ಆದರೆ ನಿನಗೆ ಎಲ್ಲಿ ಸರಿ ಅನ್ನಿಸ್ತೈತಿ ಅಲ್ಲಿ ಕೂಡವೇ ನಿಮ್ಮವನು ಈ ಹಾಡು ಅವರು ಮಾಡ್ತಾರ, ಆಮೇಲೆ ಏನ್ ಅನ್ನಿಸ್ತಾರ ಹೇಳು ಮುದುಕಿಗೆ ಏನ್ ಮಾಡಿದಾರ ಸ್ಟಾರ್ಟ್ ಮಾಡಿದ. ಅವ್ರು ಬರ್ತಾರ ಕರೆ ಬರೋದಕ್ಕೆ ಕಾರಣ ಆಗಲ್ಲ ನೋಡಲಿ ನಕ್ಕಂತ ಹೇಳ್ತಾರ. ಅವರು ಬರ್ತಾರೆಂಬುದೇನೋ ನಿಜ, ಮನೆ ಬಂದು ಮಹಾಮನೆ ಬಂದು ಎಲ್ಲ ಸೇರ್ಕೊಳ್ತಾರೆ. ಆದ್ರೆ ನಿನಗೆ ಎಲ್ಲಿ ಅವ್ರು ಬಂದಾಗ ಸರಿ ಅನ್ನಿಸುತ್ತೆ ಅಲ್ಲಿ ಹೋಗಿ ನೀನು ಕುತ್ಕೊಳ್ಳಿ ಅಂತ ಹೇಳಿದ. ನೀ ಹಾಡು ಹೇಳು, ಅವ್ರು ಹಾಡ್ತಾರ, ಆಮೇಲೆ ನಿನಗೆ ಏನ್ ಅನ್ನಿಸ್ತದ ನೀನು ಹೇಳು ಅಂತ ಬಸವಣ್ಣ ಆ ಮುದುಕಿಗೆ ಹೇಳಿದ. ಹೀಗೆ ಮುಂದೆ ಕೇಳಿದಾಗ ಹೊರಗೆ ಪರಾಕು ಅಂತಂದ್ರೆ ಜೈ ಘೋಷಗಳು. ಪರಾಕ್ ಅಂತಂದ್ರೆ
ಜಯ ಘೋಷಗಳು. ರಾಜ ಅರಮನೆ ಒಳಗಾಸಿ ತನ್ನ ಸಿಂಹಾಸನಕ್ಕೆ ಬರ್ತಾ ಇದ್ದ ಅಂತಂದ್ರೆ ಒಂದಿಷ್ಟು ಹೊಗಳು ಪಟ್ಟರು ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ರಾಜ ಮಹಾರಾಜ್ ಪರಾಕ್ ಪರಾಕ್ ಪೌರಾಗ್ ಅಂತ ಜಯವಾಗಲಿ ಅಂತ ಹೇಳ್ತಾ ಇರ್ತಾರೆ. ಕೇಳಿದ್ರೆ ಈಗ ಭಗೀರಥ ಮಹಾರಾಜರು ಬರ್ತಾ ಇದ್ದಾರೆ, ಅವರಿಗೆ ಪರಾ ಜಯವಾಗಲಿ ಅಂತ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಹೀಗೆ ಮುದುಕಿಗೆ ಬಸವಣ್ಣ ಹೇಳ್ತಾನೆ, ನೀವೆಲ್ಲರೂ ಬರ್ತಾ ಇರಿ ಅಂದ್ಕೊಂಡಾಗ ಅವ್ರಿಗೆ ಎಲ್ಲೇ ಕೂತ್ಕೊಳ್ಳಿ, ನಿನಗೆ ಎಲ್ಲಿ ಸರಿ ಅನ್ನಿಸ್ತದೆ ಕೂತ್ಕೊಳ್ಳಿ, ನೀನು ಹಾಡು ಹೇಳು, ನಿನಗೆ ಏನು ಅನ್ನಿಸುತ್ತೆ ನೀನು ಹೇಳು ಅಂತ ಬಸವಣ್ಣ ಹೇಳಿದ. ಅಷ್ಟೊತ್ತಿಗೆ ಅರಮನೆಯ ಹೊರಗಡೆ ಏನ್ ಸೌಂಡ್ ಕೇಳ್ತೀರಲ್ಲಿ, ಬಹುಪರ ಜನ ಯಾರನ್ನ ಕುರಿತಾರ, ರಾಜನನ್ನ ಕುರಿತಲ್ಲಿ ಕೂಗ್ತಾ ಇದ್ರು. ಏನಂತ ನೋಡ, ಒಂದಿ ಮಾಗದರು ಹೊರಗಿನಿಂದಲೇ ಮಹಾರಾಜಾಧಿರಾಜ ಕಾಳಂಜರಾಪುರಾಧೀಶ್ವರ ಸುವರ್ಣ ವೃಷಭಧ್ವಜ ಡಮರು ಸೂರ್ಯ ನಿರ್ಘೋಷಣ ಕಳಚೂರ್ಯ ವಂಶಕಮಲ ಭಾಸ್ಕರ ತ್ರಯಂಬಕ ಪದ್ಮ ಪಾದಮದ್ಮವ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಚ್ಚಳ ದೇವರಾಜ್ ಭೋ ಪರಾಕ್ ಭೋ ಪರಾಕ್ ಭೋ ಭೋ ಪರಾಕ್ ಹಿಂಗಂದ್ರೆ ಅಂದ್ರೆ ಆ ರಾಜನಿಗಿರುವಂತ ಎಲ್ಲ ಬಿರುದಾವಳಿಗಳನ್ನ ಸೇರಿಸಿಕೊಂಡು ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ರಾಜ ಅವನು ಅರಮನೆ ಬರೋ ಹೊತ್ತಾಗ ಸುಮ್ಮನೆ ದುಡ್ಡು ಒಳಗೆ ಬರಂಗಿಲ್ಲ, ಬರ್ತಾ ಇದ್ದಾನೆ ಅಂತಂದ್ರೆ ರಾಜ ಘೋಷಣೆಗಳು ಇದ್ದೇ ಇರ್ತವೆ. ಹೌದಾ? ಏನ ರಾಜ ಘೋಷಣೆಗಳು? ಒಳಗೆ ಒಂದಿ ಮಾಗದರು ಅಂದ್ರೆ ಹೊರಗಿನ ಜನ. ನೆಕ್ಸ್ಟ್ ಅದ ಮಹಾ ರಾಜಾಧಿರಾಜ, ಮಹಾ ರಾಜಾಧಿರಾಜ ಕಾಳಂಜರಾಪುರಾಧೀಶ್ವರ, ಕಾಳಂಜರಪುರ ಕಾಳಂಜರ ಎನ್ನುವಂತ ನಾಡಿನ ಒಡೆಯ. ಮುಂದೆ ಹೇಳ್ತಾನ ಸುವರ್ಣ ವೃಷಭಧ್ವಜ, ಸುವರ್ಣ ಅಂದ್ರೆ ಬಂಗಾರದ ಧ್ವಜವನ್ನೇ ತನ್ನ ರಥದಲ್ಲಿ ಮೇಲೆ ಇರಿಸಿಕೊಂಡಿರ್ತಕ್ಕಂಥವನು, ಹಾಗಾಗಿ ಸುವರ್ಣ ಧ್ವಜ ಅಂತಂದು. ಸುವರ್ಣ ವೃಷಭ ಧ್ವಜ, ವೃಷಭ ಅಂದ್ರೆ ಎತ್ತು. ಆಗ ಬಂಗಾರದಲ್ಲಿನೇ ಆ ಎತ್ತಿನ ಚಿಹ್ನೆಯನ್ನ ತನ್ನ ಧ್ವಜದ ಮೇಲೆ ಇರಿಸಿಕೊಂಡವನು. ಡಮರು, ಆಮೇಲೆ ತೂರ್ಯ ನಿರ್ಘೋಷಣ ಕಲಚೂರ್ಯ ವಸ್ತುಗಳೇನಪ್ಪ ಅಂದ್ರೆ ಒಂದೊಂದು ಬಿರುದುಗಳು, ಒಂದೊಂದು ಕೂಡ ಬಿರುದುಗಳು. ಹಿಂದೆ ನಾವು ಹಳಗಡ ಸಾಹಿತ್ಯಕ್ಕೆ ಹೋದ್ವಿ ಅಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ರಾಜನಾಗಿರ್ತಕ್ಕಂಥವನು ಅನೇಕ ಕವಿಗಳಿಗೆ ಬಿರುದುಗಳನ್ನ ನೀಡ್ತಾ ಇದ್ರು. ಈಗ ನಾವು ಹೇಳ್ತೇವೆ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಹೇಳ್ತೀವಿ, ಸರಸ್ವತಿ ಮಣಿಕಂಠಹಾರ ಅಂತ ಹೇಳ್ತೀವಿ. ಹಾಗೆ ಹಿಂದೆ ಆ ರಾಜರುಗಳಿರ್ತಕ್ಕಂಥ ಬಿರುದು ಅಂಕ ತ್ರಿನೇತ್ರ ಅಂತಂದು, ಇದು ಒಂದು ಬಿರುದು. ಅಂಕ ತ್ರಿನೇತ್ರ ನಾವು ಬಿಡಿಸ್ರಪ್ಪ ಅಂದ್ರೆ ಅಂಕ ತ್ರಿನೇತ್ರ. ಅಂಕ ಅಂದ್ರೆ ಪಡೆದ ಅಂಕಗಳು, ಗುಣಗಳು ಅಂತ ಹೇಳ್ತೀವಿ. ತ್ರಿ ಅಂದ್ರೆ 3, ನೇತ್ರ ಅಂದ್ರೆ ಪಕ್ಕದ ಮನೆ ಆಂಟಿ ಹೆಸರು ಕಣ್ಣು. ಹಿಂಗೆ ಹೇಳ್ತಾರೆ ಪಡೆದ ಗುಣಗಳು 3 ಕಣ್ಣುಗಳು ಅಂತ ಹೇಳ್ತೀವಿ. ತ್ರಿನೇತ್ರ ಅಂದ್ರೆ 3 ಕಣ್ಣುಳ್ಳ ಶಿವನಿಗೆ ಸರಿಸಮಾನನಾಗಿ ವೈರಿ ಪಡೆಯ ಎದುರುಗಡೆ ಇದ್ದು ಸೇನಾಧಿಪತಿ ಸ್ಥಾನವನ್ನು ವಹಿಸಿ ವೈರಿಗಳನ್ನ ಹಿಮ್ಮೆಟ್ಟಿಸಿದಂತಹ ಸೈನಿಕ ನೀಡುವಂತ ಒಂದು ಬಿರುದು ತ್ರಿನೇತ್ರ. ಅಂಕ ಅಂದ್ರೆ ಇಲ್ಲಿ ಮಾರ್ಕ್ಸ್ ಅಲ್ಲ, ಅಂಕ ಅಂತಂದ್ರೆ ಯುದ್ಧ ಭೂಮಿ ಅಂತ. ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸಾಕ್ಷಾತ್ ತ್ರಿನೇತ್ರನ ಹಾಗೆ ಹಿಮ್ಮೆಟ್ಟಿಸಿದ ಶೂರರಿಗೆ ಕೊಡುವಂತ ಒಂದು ಬಿರುದಾವಳಿ. ಹಾಗೆ ಇಲ್ಲಿಯೂ ಕೂಡ ಅನೇಕ ಬಿರುದುಗಳು. ತೂರ್ಯ ನಿರ್ಘೋಷಣ ಕಳಚೂರ್ಯ ವಂಶಕ ಬಲಭಾಸ್ಕರ ತ್ರಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಗೋಪರ ಗೋಪರ. ಯಾರು ಬರ್ತಾರಲ್ಲಿ? ಬಿಜ್ಜಳದ ಅರಸ. ಯಾರಿಗಾರ? ನಾನು ಸಿಂಹಾಸನಕ್ಕೆ ಹೋಗ್ತಾ ಇದ್ದೆ. ಯಾರಿಗಾರ? ನಾನು ಸಿಂಹಾಸನಕ್ಕೆ ಹೋಗ್ತಾ ಇದ್ದೆ. ಗೊತ್ತಿಲ್ಲ, ನಾನೇ ದೇವರಾಜ. ಸರಿ, ಈ ರೀತಿ ಹೋಗುವಂತಹ ಸಂದರ್ಭದೊಳಗ ಹೊರಗ ಜಯಘೋಷಗಳು ಬಹುಪರಾಗದಲ್ಲಿ ಕೇಳ್ತಾ ಇದ್ವು. ಅವಾಗ ಬಿಜ್ಜಳ ಪ್ರವೇಶಿಸುತ್ತಾನೆ.
ಅವನ ಜೊತೆಗೆ ಬ್ರಾಹ್ಮಣ ಮಂಚನ ಕ್ರಮಿತ ಬಸವಣ್ಣ ಬಿಜ್ಜಳನನ್ನ ವಂದಿಸುತ್ತಾನೆ. ಬಸವಣ್ಣನ ಯಾರು ಬಿಜ್ಜಳ ಮಹಾರಾಜ ಅರಮನೆಯನ್ನು ಪ್ರವೇಶ ಮಾಡಿದ. ಆತನ ಜೊತೆಗೆ ಯಾರಲ್ಲಿ ಬ್ರಾಹ್ಮಣ ವ್ಯಕ್ತಿ ಯಾರ ಹೆಸರುಗಾರ ಮಂಚನ ಕ್ರಮಿತ. ಹೆಸರು ಗೊತ್ತಿರಲಿ, ಮಂಚನ ಕ್ರಮಿತ. ಈ ವ್ಯಕ್ತಿ ಗೊತ್ತಿಲ್ಲ. ಮಂಚನ ಕ್ರಮಿತ ವ್ಯಕ್ತಿ ಯಾರು ಅನ್ನೋದಕ್ಕ ನಿಮಗೆ ಇಲ್ಲಿ ಪ್ರವೇಶದೊಳಗ ಲಾಸ್ಟ್ 3 ಬ್ರಾಹ್ಮಣ ವ್ಯಕ್ತಿ ಮಂಚನ ಕ್ರಮಿತ ಯಾರವನ ಮಧ್ಯವರ್ತಿ ಮೀಡಿಯೇಟರ್ ಅಂತ ಕರೀತೀವಲ್ಲ ಆ ವ್ಯಕ್ತಿ ಅವನು. ಸರಿ, ಹಾಗಾದ್ರೆ ಮಂಚನ ಕ್ರಮಿತ ವ್ಯಕ್ತಿನೂ ಕೂಡ ಏನ್ ಮಾಡ್ತಾನೆ ಅವ್ರ ಜೊತೆಗೆ ಇದ್ದ. ಅವಾಗ ಬಸವಣ್ಣ ಬಿಜ್ಜಳನನ್ನ ವಂದಿಸುತ್ತಾನೆ. ವಂದಿಸುವಂತಂದ್ರೆ ಅರಮನೆ ಒಳಗೆ ಬಂದಂತ ಮಹಾರಾಜರಿಗೆ ಬಸವಣ್ಣನ ಎದುರುಗೊಂಡು ಏನ್ ಮಾಡ್ತಾರೆ, ಅವನಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವಾಗ ಬಿಜ್ಜಳ ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ, ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ. ಯಾರು ಹೇಳ್ತಾರೆ ಇದನ್ನ? ಯಾರಿಗೆ ಹೇಳ್ತಾನ? ಏ ಬಸಣ್ಣ, ಹ್ಯಾಂಗೈತೋ ನಮ್ಮ ಬಿರುದಾವಳಿ ಅಂತ ಹೇಳಿದ ಅವನು. ಬಿರುದಾವಳಿ ಅಂತ ಗೊತ್ತಲ್ಲಿ ಮೋಸ್ಟ್ಲಿ ಹೇಳಿದಿವೆ ಯಾವ ಮೇಲೆ ಅಲ್ಲಿ ಹೊರಗಿನ ಮಂದಿ ಮಹಾರಾಜಾದಿರಾಜ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿಂದ ಹಿಡಿದು ಭುಜಬಲ ಚಕ್ರವರ್ತಿ ಅಂತದವಲ್ಲ, ಇಷ್ಟುಗಳ ಜಯಘೋಷಗಳು. ಮಹಾರಾಜನಿಗೆ ಬಿರುದಾವಳಿಗಳ ಮೂಲಕ ಅವರು ಪರಾಕ್ರಮಗಳನ್ನ ಕೊಯ್ದು. ಅವಾಗ ಆ ಬಿಜ್ಜಳ ಮಾಡ್ತಾನೆ, ಬಸವಣ್ಣ ಹೇಳ್ತಾನೆ ಹ್ಯಾಂಗೈತೆ ನಮ್ಮ ಹೊಸ ಬಿರುದಾವಳಿ ಅಂತ. ಅದಕ್ಕೆ ಬಸವಣ್ಣ ಹೇಳ್ತಾನೆ ನಕ್ಕು, ಕಿವಿ ತುಂಬಿ ತಿಳ್ಕೋ ಹಾಂಗವೇ ದಣಿ ಅಂತ. ಹಾಂಗವ ದಣಿ, ಕಿವಿ ತುಂಬಿ ತಿಳ್ಕೋ ರೀತಿ ಒಳಗ ಆ ಜಯಘೋಷಗಳು ಹಾಂಗಿವೆ ಅಂತಂದು. ಹೆಂಗದವರು ಹಾಂಗದ ಅಂತಂದು. ಹಾಂಗದ ಅಂತ ಹಾಗೆ ಇವೆ. ದಣಿ ಅಂತಂದ್ರೆ ರಾಜ, ಅರಸ, ಪ್ರಭು, ಮಹಾರಾಜ, ಒಡೆಯ, ಅನೇಕ ಹೆಸರುಗಳಿಂದ ನಾವು ಕರಿತೀವಿ. ಹಾಗೆ ಬಸವಣ್ಣ ಅದಕ್ಕೆ ರಿಪ್ಲೇಯನ್ನು ಕೂಡ ಅವನು ಮಾಡಿದ. ಹೀಗಾದ್ಮೇಲೆ ಆಗ ಮಂಚನ ಕ್ರಮಿತ ಅಂತ ಯಾರು? ಬ್ರಾಹ್ಮಣ. ಮಂಚನ ಕ್ರಮಿತ ಬ್ರಾಹ್ಮಣ ಮಧ್ಯವರ್ತಿ ಅಂತ. ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನು ಇಲ್ಲ. ಒಂದು ರೀತಿ ಇಂಡೈರೆಕ್ಟ್ ಆಗಿ ಇವನಿಗೆ ಟವಲ್ನಲ್ಲಿ ಕಲ್ಲು ಸುತ್ತಿಕೊಂಡು ಹೊಡಿತಾರ ಅಂತಾರಲ್ಲ, ಹಾಗೆ ಬಸವಣ್ಣನಿಗೆ ಒಂಚೂರು ಮನಸ್ಸಿನ ನೋವಾಗ ರೀತಿ ಒಳಗೆ ನೋಡ್ತಾರ ಮಾತನ್ನ ಆರಂಭಿಸಿದ್ದಾರೆ. ಯಾರಿಗಾರ? ಮಂಚನ ಕ್ರಮಿತ. ನೋಡಿ, ಆದ್ರೂ ಸ್ವಲ್ಪ ತಾತ್ಸಾರವಾಗಿ ಆದರೂ ಮಹಾರಾಜರ ಪರಾಕ್ರಮ, ಅವರ ವೀರತನ, ಶೂರತನ, ಅವರ ಬಲಾಢ್ಯತೆ, ಭುಜಬಲದ ಶಕ್ತಿ ಯಾರಿಗಾರದು? ಬಲ್ಲವರಿಗೆ ಮಾತ್ರ ಸ್ವಲ್ಪ ಅರ್ಥ ಆಗತ್ತೆ. ಹಾಗಾಗಿ ಅರಕಳಿ ಅನಿಸಿದರೆ ಆಶ್ಚರ್ಯ ಏನು ಇಲ್ಲ. ಅರಕಳಿ ಅಂದ್ರೆ ಅವ್ರ ಪರಾಕ್ರಮ ಏನು ಎತ್ತ ಎನ್ನುವುದನ್ನ ಅವ್ರ ಜೊತೆಗೆ ಇದ್ದು ತಿಳ್ಕೊಂಡ್ರೆ ಮಾತ್ರ ಗೊತ್ತು. ಅರಕಳಿ ಅಂದ್ರೆ ಯಾರಿಂದಲೋ ಕೇಳಿ ತಿಳ್ಕೊಂಡಂತವರಿಗೆ ನಮ್ಮ ಬಿಜ್ಜಳ ಮಹಾರಾಜರ ಪರಾಕ್ರಮ ಅರ್ಥ ಆಗೋದಿಲ್ಲ ಅನ್ನೋ ರೀತಿ ಒಳಗ ಇಂಡೈರೆಕ್ಟ್ ಬಸವಣ್ಣನಿಗೆ ಪಡೆದವನು. ಆ ಬಸವಣ್ಣ ಹೇಳ್ತಾನೆ, ಸಂಸ್ಕೃತ ಹೆಚ್ಚಾತೋ ಏನು, ಸಂಸ್ಕೃತ ಹೆಚ್ಚಾತೋ ಏನು ಅಂತ ಯಾರು ಹೇಳಿದ್ರು? ಬಸವಣ್ಣ. ಯಾರಿಗೆ ಟಾಂಗ್ ಕೊಟ್ಟಂಗಾರ? ಮಂಚನ ಕ್ರಮಿತನಿಗೆ ಟಾಂಗ್ ಕೊಟ್ಟವನು. ಅದಕ್ಕೆ ಬಿಜ್ಜಳ ಹೇಳ್ತಾನ, ಅದ ನನ್ ಗೊತ್ತಿತ್ತು ನೀ ಹಾಂಗಂತಿ ಅಂತ. ಹೊಸ ಶಿಲಾಶಾಸನ ಬರೆಸ್ತಿದ್ದೆ, ಅದ್ರ ಸಲುವಾಗಿ ನಮ್ಮ ಮಂಚನ ಕ್ರಮಿತರ ರಚಿಸಿದರು. ನಾ ಹೇಳಿದ್ನಿ ಅವರಿಗೆ. ಆ ಬಸವಣ್ಣ ಸಂಸ್ಕೃತ ಜಾಸ್ತಿ ಆಯ್ತೋ ಏನೋ ಅಂತ ಹೇಳೋ ಹೊತ್ನ್ಯಾಗ ಬಿಜ್ಜಳ ಮಧ್ಯಪಾಯ ಹಾಕಿದವ. ಅದಾದ ನಾನು ಹೇಳ್ತೀನಿ, ಅದಾದ ಮತ್ತೆ ಮಾತಾಡ್ಬಿಡೋದ್ರೆ ಹಿಂಗಂತವಲ್ಲ, ಹಂಗೆ ಅದಾದ ಮಾತು ಮುಚ್ಚಪ್ಪ ಅನ್ನೋ ರೀತಿ ಒಳಗ ಬಸವಣ್ಣ ಹೇಳಿದವ. ನನ್ಗೆ ಗೊತ್ತಿತ್ತು ಏನೋ ನೀನ್ ಹಿಂಗೆ ಅಂತೀನಿ ಅಂತಂದು. ನಾನು ಈ ಮಂಚನ ಕ್ರಮಿತ ವ್ಯಕ್ತಿಯನ್ನ ಆಸ್ಥಾನಕ್ಕೆ ಅರಮನೆಗೆ ಯಾಕೆ ಕರ್ಸಿದ್ದೀನಿ ಅಂತಂದ್ರೆ ಒಂದು ಹೊಸ ಶಿಲಾಶಾಸನ ಬರೆಸ್ತಿದ್ದೆ ಅಂತ. ಕೋಟಿ ಶಿಲಾಶಾಸನ ಅಂತಂದ್ರೆ ಏನು? ಒಂದು ಹೇಳ್ಬಿಟ್ರೆ ಸಾಕು. ಶಿಲಾಶಾಸನ ಅಂತಂದ್ರೆ ಏನು? ಜರ ಹೇಳು. ಹೌದಳ್ಳಿ ಯಾರು ಹೇಳ್ತಾರೆ? ಹಿಂದೂ ಲೇಡೀಸ್ ಮುಂದೆ ಕುಂತ ಮುಂದೆ
ಶಿಲಾಶಾಸನ ಅಂತ ಈ ಕಡೆ ಶಿಲಾಶಾಸನ ಹೇಳ್ತೀನಿ. ಮತ್ತೆ ಹೇಳ್ತೀನಿ, ಒಂದು ಕಲ್ಲು ಹಾಸಿಗೆಯ ಮೇಲೆ ಕೆತ್ತಲ್ಪಡುವಂತದ್ದನ್ನ ನಾವಿದು ಕೆತ್ತಲ್ಪಡುವುದು ಶಾಸನ ತಗತಿ. ನಮ್ ಕನ್ನಡ ಮೊಟ್ಟ ಮೊದಲನೇ ಶಾಸನ ಯಾವ್ದಲ್ರಿ? ಬಾಯ ಬಿಟ್ರೆ ವಂಶಿ ಎಂತ ಶಾಸನ ಹೇಳು? ಹಾಗಾಗಿ ಕಲ್ಲಿನ ಹಾಸಗಲ್ಲಿನ ಮೇಲೆ ಕೆತ್ತಲ್ಪಡುವಂತಹ ಆ ಲಿಪಿಯನ್ನು ಹೇಳ್ತಿದ್ರ ಶಿಲಾಶಾಸನ. ಅವಾಗ ಜನ ಹೇಳ್ತಾನೆ, ನಾವೊಂದು ಹೊಸ ಶಿಲಾಶಾಸನವನ್ನ ಬರೆಸ್ತಾ ಇದ್ದೆ ಅಂತ. ಅದರ ಸಲುವಾಗಿ ನಮ್ಮ ಮಂಚಿನ ಕ್ರಮಿತರ ರಚಿಸಿದರು. ಈಗ ಹೆಂಗ ಆ ಶಿಲಾಶಾಸನ ಅಂದ್ರೆ ಕಲ್ಲಿನ ಮೇಲೆ ಶಿಲಾಶಾಸನವನ್ನ ಬರೆಸ್ಬೇಕು ರಾಜೇಯವನು. ಶಿಲಾಶಾಸನದಲ್ಲಿ ಆರಂಭದಲ್ಲಿ ಇರ್ತಕ್ಕಂಥಲ್ಲಿ ರಾಜನ ಬಗ್ಗೆ ಜಯಘೋಷಗಳು, ರಾಜನ ಬಿರುದಾವಳಿಗಳು ಶಿಲಾಶಾಸನದಲ್ಲಿ ಮೊದಲಿರುತ್ತೆ. ಗೊತ್ತಿಲ್ಲ ಇದು. ಉದಾಹರಣೆ, ಇದೇ ಒಂದು ದೊಡ್ಡ ಶಿಲಾಶಾಸನ ಕಲ್ಲು. ಇದು ಕಲ್ಲಿದು. ಈ ಕಲ್ಲಿನ ಮೇಲೆ ಏನ್ ಮಾಡ್ತಾರೆ, ಈ ಕಡೆ ಸೂರ್ಯ, ಆ ಕಡೆ ಚಂದ್ರನ ಚಿತ್ರಗಳು ಇರ್ತವೆ. ಫಸ್ಟ್ ಮಧ್ಯದಲ್ಲಿ ಸ್ವಸ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅವರು. ಆರಂಭದಲ್ಲಿ ಬಿಜ್ಜಳ ಮಹಾರಾಜ ಹೆಸರು ಬರಂಗಿಲ್ಲ, ಬರೀ ಅವನ ಬಗ್ಗೆ ನಗರ ಬಿರುದಾವಳಿಗಳನ್ನೇ ಮೊದಲಿಗೆ ಕೆತ್ತಿಸ್ತಾರೆ. ಬಿರುದಾವಳಿಗಳು ಕೆತ್ತಿಸಿ ಆದ್ಮೇಲೆ ಎಷ್ಟನೇ ಕಾಲದಲ್ಲಿ ಹುಟ್ಟಿದ ರಾಜ, ಎಷ್ಟನೇ ಕಾಲದಲ್ಲಿ ಆತ ಅಧಿಕಾರಕ್ಕೆ ಇದ್ದ, ಅವನ ಸಾಮಾಜಿಕ ಕೊಡುಗೆಗಳು ಏನೇನು ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಈ ಕಲ್ಲಿನ ಮೇಲೆ ಕೆತ್ತಿಸಿರ್ತಾರೆ. ಈಗ ಆ ಮಂಚನ ಕ್ರಮಿತ ವ್ಯಕ್ತಿ ಎನ್ನುವಂತ ಬ್ರಾಹ್ಮಣ ಅರಮನೆಗೆ ಯಾಕೆ ಬಂದಾನ ಅಂತಂದ್ರೆ ಇಷ್ಟೇ. ಅದೇನು ಇಲ್ಲಿವರೆಗೂ ಹೊರಗಿನ ಜನ ಬಹುಪರಾಕ್ ಅಂತ ಎಲ್ಲರೂ ಕೂಗಿದ್ರಲ್ಲ, ಇಷ್ಟು ಈ ಬಹುಪರಾಕ್ ಅನ್ನುವಂತ ಈ ಬಿರುದಾವಳಿಗಳನ್ನ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾನೆ, ಎಲ್ಲವನ್ನ ಬರೆದುಕೊಂಡು ಬಂದವನು. ಇದನ್ನ ಈಗ ಹೊಸ ಶಿಲಾಶಾಸನದ ಮೇಲೆ ರಾಜ ಬಳಸ್ಬೇಕು. ಅವೇ ಇವು ಶಿಲಾಶಾಸನದ ಮೇಲೆ ಬರೆಯಲ್ಪಡುವಂತಹ ಬಿರುದಾವಳಿಗಳು ಅಂತ ನೋಡಿ. ಅದರ ಸಲುವಾಗಿ ನಮ್ಮ ಮಂಚಿನ ಕ್ರಮಿತರ ರಚಿಸಿದರು. ಏನು ಬಿರುದಾವಳಿಗಳನ್ನ ರಚಿಸಿದರು. ನಾ ಹೇಳಿದ್ನಿ ಅವರಿಗೆ ಅಂತ ಮಾತಿನ ಇತ್ತು. ಅಷ್ಟೇ ಯಾರೋ ಮಂಚಿನ ಕ್ರಮಿತ ಹೇಳ್ತಾನ, ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತ್ತು. ಸಂಸ್ಕೃತಕ್ಕಿರೋ ಗಾಂಭೀರ್ಯ ಗತ್ತು ಅದು ಬೇರೆ ಯಾವ ಭಾಷೆಯನ್ನು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ? ಮಂಚನ ಕ್ರಮಿತ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಅಷ್ಟು ಆ ಸಂಸ್ಕೃತ ಅನ್ನುವಂಥದ್ದು ಇತ್ತು ಅವತ್ತಿನ ಕಾಲದಲ್ಲಿ. ಬಸವಣ್ಣ ಹೇಳ್ತಾನೆ, ದಣಿ ಹಿಂಗ ಬಿರುದಾವಳಿ ಬೆಳಕೊಂತ ಹೋದ್ರ ರಾಜ್ಯದಾಗ ಸಿಗೋ ಅಷ್ಟೂ ಕಲ್ಲು ಒಟ್ಟಿದರು ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ. ಯಾಕಂತಂದ್ರೆ ಬಸವಣ್ಣ ಹೇಳ್ತಾನೆ, ದಣಿದರೆ ಮಹಾಪ್ರಭು, ಹೀಗೆ ನೀವು ಬಿರುದಾವಳಿಗಳನ್ನ ಹೇಳಿಸಿಕೊಂಡು ಬಿರುದಾವಳಿಗಳನ್ನ ಸಂಗ್ರಹಿಸ್ತಾ ಹೋದ್ರೆ ಇಡೀ ರಾಜ್ಯದಲ್ಲಿ ಸಿಗುವಂತ ಎಲ್ಲಾ ಕಲ್ಲುಗಳನ್ನ ತಂದು ಆ ಕಲ್ಲಿನ ಮೇಲೆ ಏನ್ ಮಾಡ್ಬೇಕಾರ ಬಿರುದಾವಳಿಗಳನ್ನ ಬರಿತಾ ಹೋಗ್ಬೇಕಾಗತ್ತೆ. ಅಷ್ಟು ಆಸ್ತವ್ ನೋಡ್ರಿ ಅನ್ನೋ ರೀತಿ ಒಳಗ ಬಸವಣ್ಣ ಅದಕ್ಕ ಹೇಳಿದ. ಹೀಗೆ ಅಂದಾಗ ಅವಾಗ ಮಂಚನ ಕವಿತೆ ಹೇಳ್ತಾನ, ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನ ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಅಂತ ಯಾರು ಹೇಳಿದಾರ? ಮಂಚನ ಹೇಳ್ತಾನೆ. ಏನಂದ್ರ ಇಷ್ಟೇ ಹೇಳೋದು, ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನ ದಿಗಂತದಾಚೆಗೂ ಅಂತಂದ್ರೆ ಆ ಬಿಜ್ಜಳ ಮಹಾರಾಜನ ಅಧಿಕಾರಾವಧಿಯಲ್ಲಿ ಅವರ ಸಾಮ್ರಾಜ್ಯದ ಕೀರ್ತಿ ಅದು ಆಕಾಶದ ಎತ್ತರಕ್ಕೆ ಅದು ಹೋಗ್ಬೇಕು, ಆಕಾಶದ ಆಚೆಗೆ ಅದು ಹೋಗ್ಬೇಕು ಅನ್ನುವಂಥದ್ದು. ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಒಂದು ಬಿರುದಾವಳಿಗಳನ್ನ ಆತ ಬರ್ಕೊಂಡು ಬಂದು ರಾಜನ ಕೈಯಾಗ ಕೊಟ್ಟದವನು. ಚೋಳ ಪಾಡ್ಯರು ಇವರೆಲ್ಲರೂ ಕೂಡ ಅಲ್ಲಿಯ ಸಂಸ್ಕೃತಿಗಿಂತ ವಿಶೇಷವಾಗಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅಂತಂದ್ರೆ ಕಲ್ಲಿನ ಮೇಲೆ ಶಿಲಾಶಾಸನಗಳನ್ನು ಬರೆಸೋದಕ್ಕೆ ಅತಿ ಹೆಚ್ಚು ಹೆಸರುವಾಸಿಯಾಗಿದ್ರು. ಅದರಿಂದಲೇ ಅವರ ಸಾಮ್ರಾಜ್ಯದ ಒಂದಿಷ್ಟು ಪ್ರತಿಷ್ಠೆಗಳು, ಆ ಸಾಮ್ರಾಜ್ಯದ ಒಂದಿಷ್ಟು ಬೆಳವಣಿಗೆಗಳು ತಿಳ್ಕೊಳ್ಳಿಕ್ಕೆ ಸಹಾಯ ಅನುಕೂಲ ಆದವು ಅನ್ನುವ ರೀತಿ ಒಳಗ ಆತ ಹೇಳಿದವನು. ಅವಾಗ ಬಸವಣ್ಣ ಹೇಳ್ತಾನ, ಕನ್ನಡಿ ಒಂದು ಹೊಸ ಶಾಸನ ಅಂತ.
ಕದಲಿ ಅಂತಂದ್ರೆ ಒಂದು ಹೊಸ ಶಾಸನ. ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧಿವೀರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ಹೊಸ ತೆರಿಗೆ, ಬಿಟ್ಟಿ ಕೊಟ್ಟೋಣ ಗೋಳು, ಬಿಟ್ಟಿ ಕೊಟ್ಟೋಣ ಗೋಳು. ಹಿಂಗೆ ಬಸವಣ್ಣ ಏನ್ ಮಾಡ್ತಾನೆ ಆಗ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಹರಿಸಿದವನು. ಏನಾಗಲ್ಲ ಇದೊಂದು ಹೊಸ ಶಾಸನ ಅಂತ ಹೇಳ್ತಾವ. ಯಾರು ಮಂಚನಕ್ರಮಿದ್ದ ವ್ಯಕ್ತಿ ಬ್ರಾಹ್ಮಣ ಬಂದು ಈ ರೀತಿ ಅವನು ಪರಾಕ್ರಮಗಳನ್ನ ಹೇಳಿಸಿ ಅವುಗಳನ್ನ ಕಲ್ಲಿನಲ್ಲಿ ಬರೆದುಕೊಂಡಾನಲ್ಲ, ಇದೊಂದು ಹೊಸ ಶಾಸನ ಅಂತ ಹೇಳಿದ ನೋಡ್ರಿ. ಅದರೊಳಗ ಮೆರೆಸ್ಲಿಕ್ಕಂತ ಒಂದು ಹೊಸ ಯುದ್ಧ. ಮೆರೆಸ್ಲಿಕ್ಕಂತಂದ್ರೆ ರಾಜನನ್ನ ಕೊಂಡಾಡ್ತಾ ಅವನ ಉಪ್ಪರಿ ಮೇಲೆ ಒಯ್ದು ಇಡುವಂತ ಒಂದು ವ್ಯವಸ್ಥೆ ಹೊಂದಾರ ಇದೆ ಒಂದ್ ಕಡೆ. 5 ಹೊಸ ವೀರಗಳು. ಯಾಕಂದ್ರೆ ಒಂದು ಯುದ್ಧ ಆಗೈತಿ ಅಂತಂದ್ರೆ ಯುದ್ಧ ಆದಂತಹ ಸಂದರ್ಭದೊಳಗ ಎರಡೂ ಕಡೆ ರಾಜರು ಆ ರಾಜರುಗಳ ಸೈನ್ಯದೊಳಗ ಅನೇಕ ಸಾವು ನೋವುಗಳು ಆಗ್ತವೆ. ಗೆದ್ದವರಿಗೂ ಸಾವು ನೋವು ಇರುತ್ತೆ, ಸೋತವರಿಗೆ ಸಾವು ನೋವುಗಳು ಇದ್ದೇ ಇರುತ್ತೆ. ಈ ಯುದ್ಧದ ಒಂದು ಸಾಮಾನ್ಯ. ಹಿಂದೆ ಆ ಯುದ್ಧ ಮಾಡುವಂತಹ ಸಂದರ್ಭದೊಳಗ ಯುದ್ಧಕ್ಕೆ ಹೋದಂತ ಗಂಡು ಮಗ ಸತ್ತ ಅಂತಂದ್ರೆ ಹೆಂಡತಿ ಆಗಿರ್ತಕ್ಕಂಥವಳು ಏನ್ ಮಾಡ್ತಾರೆ, ಅವಳು ಅಗ್ನಿ ಆಹುತಿ ಆಗ್ತಾ ಇದ್ದವಳು, ಅಗ್ನಿಗೆ ಆಹುತಿ ಆಗ್ತಾ ಇದ್ದ. ಹಾಗಾದ್ರೆ ಅಂತ ಒಂದು ಸವಿ ನೆನಪಿಗಾಗಿ ಏನ್ ಮಾಡ್ತಾರೆ, ವೀರಗಲ್ಲು ಮಾಸ್ತಿಗಲ್ಲು ಅನ್ನುವಂತಹ ಈ ಕಲ್ಲುಗಳನ್ನ ಕೆತ್ತಿಸ್ತಾ ಇದ್ರು ಅವ್ರು. ಹಾಗಾಗಿ ಅಂತ ಕಲ್ಲುಗಳನ್ನ ಆಮೇಲೆ ಗಂಡ ತೀರ್ಕೊಂಡ ಅಂತಂದ್ರೆ ತೀರ್ಕೊಂಡಿರ್ತಕ್ಕಂಥ ಹೆಣ್ಣುಮಗಳ ವಿಧಿವೀರ ಹಲುಬುಗಳು. ಅದಕ್ಕಾಗಿ ಹೀಗೆ ಮಾಡ್ತಾ ಹೋದ್ರೆ ರಾಜ್ಯದ ಬೊಕ್ಕಸಕ್ಕೆ ಆದಾಯಕ್ಕಿಂತ ಏನಾಗರ ವೆಚ್ಚ ಜಾಸ್ತಿ. ಈ ಖರ್ಚನ್ನ ತೂಗಿಸೋದಕ್ಕಾಗಿ ಜನರ ಮೇಲೆ ಹೊಸ ತೆರಿಗೆಗಳನ್ನ ಹಾಕೋದು, ಬಿಟ್ಟಿ ಬಾಕಿಗಳನ್ನ ನೀಡೋದು, ಆಮೇಲೆ ಇವುಗಳನ್ನೆಲ್ಲವನ್ನ ಸಂಗ್ರಹಿಸಿ ಜನರಿಂದ ಗೋಳನ್ನು ನಾವು ಪಡೆದುಕೊಳ್ಬೇಕಾಗತ್ತೆ ಅನ್ನೋ ರೀತಿ ಬಸವಣ್ಣ ಹೇಳಿದ ಅಂತ ಉಳಿದನ್ನ ನೆಕ್ಸ್ಟ್ ನೋಡೋಣ.